ರಾಯಚೂರಿನಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಕಳೆದೊಂದು ವಾರದಿಂದ ನಿರಂತರವಾಗಿ ಮಳೆಯಾಗ್ತಾ ಇರೋ ಪರಿಣಾಮ ರಾಯಚೂರಿನ ರೈಲ್ವೆ ಅಂಡರ್ ಪಾಸ್ನಲ್ಲಿ ನೀರು ನಿಂತಿದೆ. ವಿದ್ಯಾಭಾರತಿ ಶಾಲೆಯ ಪಕ್ಕದಲ್ಲೇ ಇರುವಂಥ ಅಂಡರ್ ಪಾಸ್. ಮೊಣಕಾಲದ ನೀರಲ್ಲೇ ಹರಸಾಹಸ ಪಟ್ಟು ಜನ ಓಡಾಡ್ತಾ ಇದ್ದಾರೆ. ನೀರಲ್ಲಿ ಎಲ್ಲಿ ಹೋಗಬೇಕು ಅಂತ ತಿಳಿಯದೆ ಕೆಲವರು ಬಿದ್ದಂಥ ಘಟನೆಗಳು ಕೂಡ ನಡೆದಿದೆ. ಶಾಲಾ ಮಕ್ಕಳು, ವೃದ್ಧರು ಓಡಾಡೋದಕ್ಕಾಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮಹಾನಗರ ಪಾಲಿಕೆಯ ಕಾರ್ಯವೈಖರಿಯ ಬಗ್ಗೆ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಾದ್ಯಂತ ಕಳೆದೊಂದು ವಾರಗಳಿಂದ ಸತತವಾಗಿ ಮಳೆ ಬರ್ತಾ ಇದೆ. ಇದರ ಪರಿಣಾಮವಾಗಿ ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತ ಅಂತಲೇ ಹೇಳ್ಬೋದು. ಉದಾಹರಣೆಯಾಗಿ ನಾನು ತೋರಿಸ್ತಾ ಹೋಗ್ತೀನಿ. ನಾನಿವಾಗ ಇರುವಂಥದ್ದು ರಾಯಚೂರು ನಗರದ ವಿದ್ಯಾಭಾರತಿ ಶಾಲೆಯ ಪಕ್ಕದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಏನೇನಿದೆ ಅದರ ಪಕ್ಕದಲ್ಲಿರುವಂತಹ ರೈಲ್ವೆ ಅಂಡರ್ ಪಾಸ್. ಇದರಲ್ಲಿ ನಾವು ಕಂಪ್ಲೀಟಾಗಿ ನೋಡ್ತಾ ಇದ್ವಿ, ವಾಹನ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಬರಬೇಕು. ಸ್ವಲ್ಪ ಯಾಮಾರಿದ್ರೂ ಸಹ ಕೆಳಗಡೆ ಬಿದ್ದು ಏನಾದರೂ ಅಚಾತುರ್ಯ ಆಗುವಂತಹ ಸಾಧ್ಯತೆಗಳಿರ್ತವೆ. ಇಲ್ಲಿ ಮಕ್ಕಳು ಯಾಕೆಂದರೆ ಶಾಲೆ ಇಲ್ಲಿ ಪಕ್ಕದಲ್ಲೇ ಶಾಲೆ ಇರೋದ್ರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಓಡಾಡ್ತಾರೆ. ವೃದ್ಧರು ಇರ್ತಾರೆ. ವೃದ್ಧರು ಓಡಾಡೋಕ್ಕೂ ಎಷ್ಟು ಕಷ್ಟ ನೋಡು. ನಾವು ಬೈಕಲ್ಲಿನೂ ಸಹ ಹೋಗ್ಲಿಕ್ಕೂ ಹರಸಾಹಸ ಪಡಬೇಕು. ಇನ್ನು ನಡ್ಕೊಂಡು ಬರೋದು ಹೇಳಲೇಬಾರ್ದು. ಸ್ವಲ್ಪ ಯಾಮಾರಿದ್ರೂ ಸಹ ಕಾಲು ಜಾರಿ ಬೀಳುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಇರುತ್ತೆ. ರಾಯಚೂರು ನಗರಸಭೆ ಮಹಾನಗರ ಪಾಲಿಕೆಯಾಗಿ ಕನ್ವರ್ಟ್ ಆಗಿದೆ. ಅದಾದಮೇಲೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನವೂ ಸಹ ಬಂದಿದೆ. ಆದರೆ ಈವರೆಗೂ ಸಹ ಇಂತಹ ಒಂದು ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ ಕಂಪ್ಲೀಟ್ ಆಗಿ ರಾಯಚೂರು ಮಹಾನಗರ ಪಾಲಿಕೆ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ಗಾಡಿಗಳು ಬಂದರೆ ಗಾಡಿಗಳ ಸೈಲೆನ್ಸಲ್ಲೇ ನೀರಲ್ಲಿ ಮುಳುಗೋಗ್ತವೆ. ಎಷ್ಟೋ ಗಾಡಿಗಳು ಕೆಟ್ಟು ನಿಲ್ತಾ ಇದ್ದಾವೆ. ಜನರು ಬೀಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಏನು ಸರ್ ಇದೆಲ್ಲ ಅವ್ಯವಸ್ಥೆ? ಅದು ನೀವೇ ನೋಡ್ರಿ, ನ್ಯೂಸ್ ಫಸ್ಟ್ ಅವ್ರು ನೀವು ಇದ್ದೀರಿ, ಬಂದಿರಿ, ನೀವು ನೋಡ್ರಿ. ಇಲ್ಲಿ ಪಕ್ಕದಾಗ ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ನಂಬಿಕೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಇದು ಮಹಾನಗರ ಪಾಲಿಕೆ ಆಯಿತು. ಸಿಟಿ ಮುನ್ಸಿಪಾಲ್ಟಿದಲ್ಲಿ ಯಾವುದು ಥರ ವ್ಯವಸ್ಥೆ ಇಲ್ಲ. ಅಧಿಕಾರಿಗಳು ಏನು ಮಕ್ಕಂಡಿದ್ದಾರೆ ಏನಿಲ್ಲ. ನೀವೇ ಕಣ್ಣಾರ ನೀವು ನೋಡ್ತಾ ಇದ್ರಲ್ಲ ಯಾವ ಥರ ಪರಿಸ್ಥಿತಿ ಇದೆ. ಇಲ್ಲಿ ದಿನಾಲೂ ನೀರು ತುಂಬ್ತಾ ಇದೆ. ಇದು ಒಂದು ವಾರ ಆಯ್ತು ಈಗ ಮಳೆ ಬಂದಷ್ಟೇ. ಇದಕ್ಕಿಂತ ಮುಂಚೆ ನೀರು ಯಾವಾಗಲೂ ರಿವರ್ಸ್ ಬರ್ತಾ ಇರ್ತವೆ. ಇದ್ರ ವ್ಯವಸ್ಥೆ ಸರಿಗಿಲ್ಲ. ಇದರಲ್ಲಿ ರೋಡ್ ಸರಿಗಿಲ್ಲ. ಎಲ್ಲಿ ಬೇಕಾಗ ಗುಂಡಿಗಳು ಬಿದ್ದಿದ್ದಾವೆ. ನೀವು ಈ ಥರ ಮುಂದೆ ಕ್ಯಾಮ್ರಾ ತೊಗೊಂಡು ಬರೀ ತೋರಿಸ್ತಾ ಇದ್ದೀನಿ ಬೇಕಿದ್ರೆ. ಯಾಕೆ ಗೊತ್ತಾ, ಅಷ್ಟು ನೋವಾಗಿದೆ ಸರ್. ಇಲ್ಲಿ ಹೋಗ್ತಾ ಇಲ್ಲ, ಸರಿಯಾಗಿ ವ್ಯವಸ್ಥೆ ಇಲ್ಲ. ಮತ್ತು ಮಹಾನಗರ ಪಾಲಿಕೆ ಆಗಿದೆ. ಇದ್ರ ಅನುದಾನನ ಕರೆಕ್ಟ್ ಯೂಸ್ ಮಾಡ್ಬೇಕಲ್ಲ ಸರ್. ಅಧಿಕಾರಿಗಳು ಇದ್ದಾರೆ, ಸತ್ತೋಗಿದ್ದಾರೆ. ಅದು ನಿಮಗೆ ಗೊತ್ತಾಗಬೇಕು ಸರ್. ಈ ಥರ ಇಷ್ಟು ಹೊಲಸು ಸರ್. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಇದರಿಂದ? ಇದರಿಂದ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತಂದರೆ, ಅಸಲು ಮಕ್ಕಳು ಕೆಲವೊಬ್ಬರು ದುಡ್ಡಿದ್ದವರು ಇರಲಾರ್ದವರು ಅವ್ರು ನಡ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಇಲ್ಲಿ ನಡ್ಕೊಂಬಕ್ಕೆ ಹೋಗೋಕ್ಕಿಲ್ಲ ಆಗೋದಿಲ್ಲ. ಅಲ್ಲಿಗ ಆ ಥರ ಕುಳಿಗಳು ಬಿದ್ದಿದ್ದಾವೆ, ಗುಂಡಿ ಬಿದ್ದಿದ್ದಾವೆ. ಭಾಳ ವ್ಯವಸ್ಥೆ ಎಲ್ಲ ಹದಗೆಟ್ಟೋಗಿದೆ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅದು ನಿಮಗೆ ನ್ಯೂಸ್ ಫಸ್ಟ್ ಅವರಿಗೆ ನೀವೇ ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಇದ್ರ ಬಗ್ಗೆ ನೀವೇ ಧ್ವನಿ ಎತ್ತಬೇಕಂತ ಹೇಳ್ತಾ ಇದ್ದೀನಿ ರೀ. ಅದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗೋದಿಲ್ಲ ನನಗೆ. ಕಂಪ್ಲೀಟ್ ಆಗಿ ಇಲ್ಲಿ ಭಾಳ ಎಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿನ ಸ್ಥಳೀಯರು ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇನ್ನೊಬ್ಬ ಪ್ರಯಾಣಿಕರಿದ್ದಾರೆ. ಯಾಕಂದರೆ ಸಾಕಷ್ಟು ಅವ್ಯವಸ್ಥೆ ಇಲ್ಲಿ ಅನುಭವಿಸ್ತಾ ಇದ್ದಾರೆ ವಾಹನ ಸವಾರರು. ಸರ್ ಏನಿದು ಸರ್ ಅವ್ಯವಸ್ಥೆ ಎಲ್ಲ? ಇದು ಏನಂದರೆ ಭಾಳ ದಿವಸ ಆಯಿತು ಇದು ಇದೇ ಥರ ಆಗ್ತಾ ಇದೆ. ಇದು ಏನಂದರೆ ಗಾಡಿಗಳೆಲ್ಲ ಸಿಗ್ಬಿದ್ದು ಮುದುಕರು ಆಯಿತು, ಹೆಣ್ಮಕ್ಳು ಆಯ್ತು, ಈ ಥರ ಓಡಾಡ್ತಾ ಭಾಳ ಕಷ್ಟ ಆಗ್ತಾ ಇದೆ. ಇದು ಏನೋ ಕರೆಕ್ಟಾಗಿ ಯಾರು ತಲೆ ಕಟ್ಸ್ಕೊತಾ ಇದೆ. ಭಾಳ ವರ್ಷ ಆಯಿತು. ನಾವು ಇದೇ ಏರಿಯಾದಲ್ಲಿ ಇರ್ತೀವಲ್ಲ, ಅದಕ್ಕೆ ನೋಡ್ತಾ ಇರ್ತೀವಿ. ಯಾರು ಬಂದು ನೋಡ್ತಾ ಇಲ್ಲ ಕರೆಕ್ಟಾಗಿ. ಅದು ಏನು ಮಾಡ್ತಾ ಇಲ್ಲ. ಗಾಡಿಯಲ್ಲಿ ಒಳಗಡೆ ಸೈಲೆನ್ಸರಲ್ಲಿ ಒಳಗಡೆ ಹೋಗಿ ಗಾಡಿ ನಿಲ್ಬಿಡುತ್ತೆ. ಸೊ ಮತ್ತೆ ಆಮೇಲೆ ದಬ್ಕೊಂಡು ಹೋಗ್ಬೇಕಾಗತ್ತೆ. ಗಲೀಜು ನೀರು. ಮತ್ತು ಅದು ಬೇರೆ ಚಲೋ ನೀರು ಅಂದರೆ ಏನೋ ಇಳಿಬೋದು. ಗಲೀಜು ನೀರು, ಗಾಡಿಯೆಲ್ಲ ಸೈಲೆನ್ಸರಾಗೆಲ್ಲ ನೀರು ಹೊಕ್ಕೊಂಡೆಲ್ಲ ಗಾಡಿಯೆಲ್ಲ ಸೀಜಾಗಿ ಪೂರಾ ನಮಗೆ ತೊಂದರೆ ಆಗ್ತಾ ಇದೆ ಸರ್. ಏನೋ ನೋಡುವ ನಡ್ಕೊಂಡು ಹೋಗಕ್ಕೆ ಆಗ್ತದಿದ್ರು ನೀರಾಗ? ಇಲ್ಲ. ಯಾಕ? ಏನಾದ ಇಲ್ಲಿ ಪ್ರಾಬ್ಲಮ್? ಭಾಳ ನೀರವ. ಭಾಳ ನೀರದಾವ. ನೀನು ನಡ್ಕೊಂಡು ಹೋಗ್ತಿದ್ರಾಗ? ಇಲ್ಲ. ಇಲ್ಲಲ್ಲ, ಆಗಲ್ಲಲ್ಲ. ಓಕೆ, ಶಾಲೆಗೆ ಹೋಗ್ಬೇಕಂದ್ರೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದೇ ರೋಡಿಗೆ ಹೋಗ್ತಾರಲ್ಲ? ಹಾಂ, ಇಲ್ಲೇ ಓಡಾಡ್ತಾರೆ ಎಲ್ಲ ನಿಮ್ಮ ಫ್ರೆಂಡ್ಸು. ಭಾಳ ಕಷ್ಟ ಅದ. ನೋಡ್ತಾ ಇರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ವಾಹನ ಸವಾರರಾಗಿರ್ಬೋದು, ಅದಾದಮೇಲೆ ಪಾದಚಾರಿಗಳಿಗೂ ಸಹ ನಡ್ಕೊಂಡು ಆಗದೇ ಇರೋಂತಹ ಒಂದು ಪರಿಸ್ಥಿತಿ. ಗಾಡಿಗಳ ಸೈಲೆನ್ಸರು ನೀರಿನಲ್ಲಿ ಕಂಪ್ಲೀಟಾಗಿ ಫುಲ್ಲಾಗಿ ಹೋಗ್ತದೆ. ಗಾಡಿಗಳು ಹಾಳಾಗ್ತಾ ಹೋಗ್ತಾ ಇದ್ದಾವೆ. ಜನರು ಬಿದ್ದು ಗಾಯಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇಷ್ಟಿದ್ರೂ ಸಹ ರಾಯಚೂರು ಮಹಾನಗರ ಪಾಲಿಕೆಯವರು ಯಾವುದೇ ರೀತಿಯಾದಂತಹ ಒಂದು ಇಲ್ಲಿನ ಕರೆಕ್ಟಾಗಿರುವಂತಹ ಒಂದು ಕಾಮಗಾರಿ ಆಗಿರ್ಬೋದು, ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೂ ಸಹ
ಕರೆಕ್ಟಾಗಿ ಇಲ್ಲಿ ಯಾವುದೇ ವ್ಯವಸ್ಥೆ ಮಾಡದೇ ಇಲ್ಲದೆ ಇರೋದು ಈ ರೀತಿಯ ಒಂದು ಅವ್ಯವಸ್ಥೆಗೆ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.